ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಕಾನೂನಿನಲ್ಲಿ ಸಮರ್ಥನೆನೇ ಇಲ್ಲ ಅಂತ ಕೋರ್ಟ್ ಹೇಳಿದೆ ಅಂತ ಅಂದ್ರೆ ಮೋದಿ ಸರ್ಕಾರ ಈ ಕೇಸ್ ನೆಪದಲ್ಲಿ ಏನ್ ಮಾಡೋಕೆ ಹೊರಟಿತ್ತು? ಇಡೀ ಗಾಂಧಿ ಕುಟುಂಬವನ್ನ 12 ವರ್ಷಗಳ ಕಾಲ ಹೇಗೆ ಬೆನ್ನಟ್ಟಿತ್ತು ಮತ್ತಿದು ಯಾರ ಆದೇಶದ ಹಾಗೆ ನಡೆಯಿತು? ₹1 ಕೂಡ ಕೈ ಬದಲಾಗದೇ ಇದ್ರೆ ಅದನ್ನ ಹೇಗೆ ಭ್ರಷ್ಟಾಚಾರ ಪ್ರಕರಣ ಅಂತ ಕರೆಯಲಾಯಿತು? ರಾಜಕೀಯ ಸೇಡಿಗಾಗಿ ಇಡಿ ಅಂತ ಏಜೆನ್ಸಿಯನ್ನ ಬಳಸೋದು ನಿರಂತರವಾಗಿ ನಡೀತಾನೆ ಇರುವಾಗ ಮತ್ತೆ ಕೋರ್ಟ್ನಲ್ಲಿ ಬಿದ್ದು ಹೋಗುವಾಗ ಇನ್ನೂ ಅದೇ ಭಂಡತನ ಯಾಕೆ? ನಾಯಕರು ಬಿಜೆಪಿ ಸೇರಿದ ಕ್ಷಣನೇ ಏಜೆನ್ಸಿಗಳು ಮೌನವಾಗುತ್ತೆ ಅನ್ನೋದಾದ್ರೆ ಭ್ರಷ್ಟಾಚಾರ ಅನ್ನುವಂಥ ನೆಪವನ್ನ ಮುಂದೆ ಮಾಡಿ ಅವು ವಿಪಕ್ಷಗಳ ಮೇಲೆ ಇನ್ನೂ ಮುಗಿ ಬೀಳ್ತಾ ಇವೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರ ವಿರುದ್ಧ ಇಡಿ ಸಲ್ಲಿಸಿದಂಥ ಚಾರ್ಜ್ ಶೀಟ್ ಪರಿಗಣಿಸೋದಕ್ಕೆ ದೆಹಲಿ ನ್ಯಾಯಾಲಯ ನಿರಾಕರಿಸಿದ ಬಳಿಕ ಎದ್ದಿರುವಂತಹ ಪ್ರಶ್ನೆಗಳಿವು. ಈ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಈಗಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ. ಇಂತಹ ಪ್ರಶ್ನೆಗಳನ್ನು ಕೇಳುವ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿಯನ್ನು ಕೊಡ್ತಾರೆ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಸತ್ಯವನ್ನ ಎಲ್ಲರಿಗೂ ತಲುಪಿಸಿ. ಈಗ ನಾವು ವಿಷಯಕ್ಕೆ ಬರೋಣ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರ ವಿರುದ್ಧ ಇಡಿ ಸಲ್ಲಿಸಿದಂಥ ಚಾರ್ಜ್ ಶೀಟ್ ಅನ್ನು ಪರಿಗಣಿಸೋದಕ್ಕೆ ದೆಹಲಿ ರೋಸ್ ಅವೆನ್ಯೂ ನ್ಯಾಯಾಲಯದ ವಿಶೇಷ ನ್ಯಾಯಮೂರ್ತಿ ವಿಶಾಲ್ ಗೋಗಾನೆ ಅವರು ನಿರಾಕರಿಸಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಂದ್ರೆ PMLA ಅಡಿಯಲ್ಲಿ ಇಡಿ ಸಲ್ಲಿಸಿರುವಂತಹ ದೂರು ವಿಚಾರಣೆಗೆ ಅರ್ಹ ಅಲ್ಲ. ಯಾಕಂದ್ರೆ ಈ ಪ್ರಕರಣ ಖಾಸಗಿ ದೂರನ್ನ ಆಧರಿಸಿದೆಯೇ ಹೊರತು FIR ಅಲ್ಲ ಅಂತ ಕೋರ್ಟ್ ಹೇಳಿದೆ. ಅಲ್ಲಿಗೆ ಈ ಸೇಡಿನ ರಾಜಕೀಯಕ್ಕೆ ಸೋಲಾಗಿದೆ ಅನ್ನುವಂಥ ವಿಶ್ಲೇಷಣೆಗಳು ಈಗ ಬರ್ತಾ ಇದೆ. ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರ ವಿರುದ್ಧ ಇಡಿ ದೂರನ್ನ ಪರಿಗಣಿಸೋದಕ್ಕೆ ದೆಹಲಿ ನ್ಯಾಯಾಲಯ ನಿರಾಕರಿಸಿರೋದು ಗಾಂಧಿ ಕುಟುಂಬಕ್ಕೆ ಬಿಗ್ ರಿಲೀಫ್ ಸಿಕ್ಕಾಗಿದೆ. ಇದು ಮಾತ್ರ ಅಲ್ಲದೇನೆ ಮೋದಿ ಸರ್ಕಾರದ ಆಟ ಕೂಡ ಇಲ್ಲಿ ಬಯಲಾಗಿದೆ. ಮೋದಿ ಸರ್ಕಾರದ ಹಿಡಿತದಲ್ಲಿ ಇಡಿ ಅಂತ ತನಿಖಾ ಏಜೆನ್ಸಿಗಳ ಪಕ್ಷಪಾತ, ಅಸಮರ್ಥತೆ ಮತ್ತೆ ನೈತಿಕ ದಿವಾಳಿತನವೂ ಕೂಡ ಬಯಲಾಗಿದೆ. ಇಡಿ ಸಲ್ಲಿಸಿದಂತಹ ದೂರು FIR ಅನ್ನು ಆಧರಿಸಿಲ್ಲವಾದ್ರಿಂದ ಅದು ಕಾನೂನಿನಲ್ಲಿ ಸಮರ್ಥನೀಯವಲ್ಲ ಅಂತ ನ್ಯಾಯಾಲಯ ಹೇಳಿರೋದು ಸರ್ಕಾರಕ್ಕೆ ಒಂದು ದೊಡ್ಡ ಅವಮಾನ. ಇದು ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನಾಥ್ ಅವರು ಇದನ್ನ ಸೇಡಿನ ರಾಜಕೀಯದ ಬಣ್ಣಗೇಡಿತನ ಅಂತ ಹೇಳಿದ್ದಾರೆ. ಒಂದು ಕಾಲದಲ್ಲಿ ಭಾರತದ ಆರ್ಥಿಕ ಸಮಗ್ರತೆಯ ರಕ್ಷಣೆಗೆ ನಿಂತಿದ್ದಂತಹ ಏಜೆನ್ಸಿಗಳು ಈಗ ಆಡಳಿತಾರೂಢ ಬಿಜೆಪಿಯ ಕೈಯಲ್ಲಿ ಅಸ್ತ್ರಗಳಾಗಿವೆ ಅಂತ ಶ್ರೀನಾಥ್ ಅವರು ಟೀಕೆ ಮಾಡಿದ್ದಾರೆ. IT ಇನ್ನು ಮುಂದೆ ದೇಶದ IT ಆಗಿರೋದೇನೆ ಅದು ಮೋದಿಯವರ IT ಆಗಿದೆ. ಇಡೀ ದೇಶದಾಗಿರದೆ ಮೋದಿಯವರದ್ದು ಮಾತ್ರನೇ ಆಗಿದೆ. ಪ್ರಜಾಪ್ರಭುತ್ವದ ಕಾವಲು ಬೇಲಿ ಬಿದ್ದು ಹೋಗಿದೆ ಅಂತ ಸುಪ್ರಿಯಾ ಶ್ರೀನಾಥ್ ಅವರು ಹೇಳಿದ್ದಾರೆ. ವಿರೋಧ ಪಕ್ಷಗಳನ್ನ ಅದರಲ್ಲೂ ಗಾಂಧಿ ಕುಟುಂಬವನ್ನ ಭ್ರಷ್ಟ ಅಂತ ಚಿತ್ರಿಸೋದಕ್ಕೆ ನಿರಂತರ ಪ್ರಯತ್ನ ದಶಕದಿಂದಾನೂ ನಡೆದಿದೆ. ಆದರೂ ಕೂಡ ನ್ಯಾಯಾಲಯದ ಎದುರು ಅದಕ್ಕೆ ಸೋಲಾಗಿದೆ. ಈಗ ವಾಟ್ಸ್ಆಪ್ ಫಾರ್ವರ್ಡ್ಗಳು ಪುರಾವೆ ಆಗೋದಿಲ್ಲ ಅಂತ ಸುಪ್ರಿಯಾ ಅವರು ಹೇಳಿದ್ದಾರೆ. 95% ಇಡಿ ಪ್ರಕರಣಗಳು ವಿರೋಧ ಪಕ್ಷಗಳ ರಾಜಕಾರಣಿಗಳ ವಿರುದ್ಧ ದಾಖಲಾಗುತ್ತವೆ ಅನ್ನೋದು ಸುಪ್ರಿಯಾ ಶ್ರೀನಾಥ್ ಅವರು ಇಲ್ಲಿ ಗಮನಿಸ್ತಾರೆ. ಇಡಿ ನಡೆ ಎಲ್ಲವೂ ಕೂಡ ರಾಜಕೀಯ ಸೇಡಿನ ಪರಿಣಾಮ ಆಗಿದೆ. ಸರ್ಕಾರಗಳನ್ನ ಉರುಳಿಸೋದಿಕ್ಕೆ, ಪಕ್ಷಗಳನ್ನ ಒಡೆಯೋದಿಕ್ಕೆ ಮತ್ತೆ ನಾಯಕರು ನಿಷ್ಠೆಯನ್ನ ಬದಲಿಸೋ ಹಾಗೆ ಮಾಡೋದಿಕ್ಕೆ ಈಗ ಅದನ್ನು ಬಳಸಲಾಗುತ್ತೆ. ಆರೋಪಿಗಳು ಬಿಜೆಪಿಯ ವಾಷಿಂಗ್ ಮಷೀನ್ ನಲ್ಲಿ ಕ್ಲೀನ್ ಆದ ಬಳಿಕ ಇಡಿ ಫೈಲ್ಗಳು ಧೂಳು ಹಿಡಿತಾ ಬೀಳ್ತವೆ. ಆದರೆ ಕಾಂಗ್ರೆಸ್ ವಿರುದ್ಧ ದಾಳಿಗಳು ನಿರಂತರವಾಗಿ ನಡೀತಾ ಇರುತ್ತವೆ. ಈಗ ದೆಹಲಿ ನ್ಯಾಯಾಲಯದ ತೀರ್ಪು ಈ ಏಜೆನ್ಸಿಗಳ ಪ್ರಭಾವಲಯವನ್ನ ಛಿದ್ರಗೊಳಿಸಿಬಿಟ್ಟಿದೆ. ಅವು ಕಾನೂನು ಮತ್ತು ಪುರಾವೆಗಳ ಆಧಾರದ ಮೇಲೆ ಕೆಲಸವನ್ನ ಮಾಡ್ತಾ ಇಲ್ಲ, ಬದಲಾಗಿ ತಮ್ಮ ರಾಜಕೀಯ ಯಜಮಾನರ ಹುಕುಂ ಪ್ರಕಾರ ಕೆಲಸ ಮಾಡ್ತವೆ ಅಂತ ಇದು ತೋರಿಸಿದೆ. ಸುಪ್ರಿಯಾ ಶ್ರೀನಾಥ್ ಅವರು ಗಮನಿಸಿರೋ ಹಾಗೆ 1 ಪೈಸೆಯೂ ಕೂಡ ಬದಲಾಗಿರದ ಈ ವ್ಯವಹಾರದಲ್ಲಿ ಹಣ ವರ್ಗಾವಣೆಯನ್ನು ಸಾಬೀತುಪಡಿಸೋದಿಕ್ಕೆ ಸಾಧ್ಯ ಇಲ್ಲ. ಯಂಗ್ ಇಂಡಿಯನ್ ಕಂಪನಿಯ ವಿರುದ್ಧ ಹಣಕಾಸಿನ ವಂಚನೆ ಆರೋಪನೇ ಹಾಸ್ಯಾಸ್ಪದ ಆಗಿದೆ. ಆದರೂ ಕೂಡ ಸಾವಿರಾರು ಕೋಟಿ ಕಾಲ್ಪನಿಕ ಅಪರಾಧ ಆದಾಯವನ್ನು ಉಲ್ಲೇಖ ಮಾಡಿ ಮಂತ್ರಿಗಳು ಆರೋಪವನ್ನು ಮಾಡಿದರು. ಆದರೆ ಸತ್ಯಕ್ಕೆ ಬೇಕಾಗಿರೋದು ಪ್ರಚಾರ ಅಲ್ಲ, ಸ್ಪಷ್ಟವಾದಂಥ ಪುರಾವೆ ಅಂತ ಅಂಥವರಿಗೆ ನೆನಪಿಸಿದೆ ಅಂತ ಸುಪ್ರಿಯಾ ಶ್ರೀನಾಥ್ ಅವರು ಹೇಳಿದ್ದಾರೆ. 12 साल से प्रतिशोध की घिनौनी गंदी राजनीति खेली जा रही थी इस देश में. 12 साल से कांग्रेस पार्टी हमारे नेतृत्व, खासतौर से सोनिया जी और राहुल जी की छवि बिगाड़ने के लिए एक प्रोपेगेंडा रचा गया. एक पूरा टूल किट तैयार किया गया बीजेपी के द्वारा. उसमें बीजेपी के सारे नेता शामिल थे, उनके चरण वंदन करने वाले तमाम साथी शामिल थे, उनकी ट्रोल आर्मी, उनके बेलगाम प्रवक्ता, बददिमाग उनके जो मंत्री हैं, सब शामिल थे. और हम अपनी बात पर अड़े हुए थे कि हमने कुछ भी गलत नहीं किया और अंततोगत्वा सत्य की जीत होगी, और आज वही हुआ है. ऑनरेबल कोर्ट ने बोला है कि ईडी का जो केस है वो दुर्भावना से ग्रसित है, वो पाया गया है.
क्षेत्राधिकार से ज्यादा है। जब प्रेडिकेट ऑफेंस में कोई एफआईआर ही नहीं है तो केस कहां से बन रहा है? ये टेक्निकलिटीज हैं। मैं मोटे तौर पर बताना चाहती हूं कि एजेएल जो आजादी का मुखपत्र नेशनल हेरल्ड छापता था, जिसकी स्थापना पंडित नेहरू, रफी अहमद किदवई, पुरुषोत्तम दास टंडन जी जैसे महानायकों ने करी, जब उस पर संकट आया तो उस संकट से उबारने के लिए यंग इंडियन का गठन किया गया, जो नॉन फॉर प्रॉफिट कंपनी है। और उस नॉट फॉर प्रॉफिट कंपनी में जिसमें शेयर होल्डर को एक नया पैसा नहीं मिल सकता, उसमें ईडी मनी लॉन्ड्रिंग ढूंढ रहा था। और ये वही ईडी है जिसने 2015 में कहा था कि कोई केस ही नहीं है और ये केस बंद कर दिया गया था, और उसके बाद कुरेद कर दोबारा से ये केस खोला गया। आज नरेंद्र मोदी और उनकी सरकार को इस देश को जवाब देना है कि ये जो ईडी को आपने पालतू एजेंसी बनाकर प्रतिशोध की राजनीति से लोगों के ऊपर इंटिमिडेट करने के लिए, अटैक करने के लिए छोड़ा, उसका फायदा क्या हो रहा है? कोर्ट में तो ईडी धराशायी हो जाता है। मनी लॉन्ड्रिंग नहीं हुई, एक भी प्रॉपर्टी का हस्तांतरण नहीं हुआ, एक नए पैसे का मुनाफा नहीं मिला। इतना विचित्र केस है जहां पर बिना एक पैसा कमाए मनी लॉन्ड्रिंग के चार्जेस लग रहे थे। तो मुझे लगता है कोर्ट का जजमेंट शायद मोदी जी, उनके बददिमाग मंत्रियों, उनकी द्वेष भावना को यह सोचने पर मजबूर करेगा कि थोड़ी क्रेडिबिलिटी सरकारी एजेंसीज की रहने दीजिए। ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಈಗ ಬಿದ್ದು ಹೋಗಿದೆ. ಇದು ಪ್ರಸ್ತುತ ಸರ್ಕಾರ ಬೌದ್ಧಿಕವಾಗಿ ಎಷ್ಟು ಟೊಳ್ಳು ಅನ್ನೋದನ್ನ ತೋರಿಸುತ್ತೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರ ಆಗುವಂಥ ಪಿತೂರಿ ಸಿದ್ಧಾಂತಗಳ ಆಧಾರದ ಮೇಲೆ ಪ್ರಕರಣ ವಿಚಾರಣೆಗೆ ಒಳಪಡಿಸಬಹುದು ಅಂತ ಅವ್ರು ನಂಬಿದ್ರು. ಆದರೆ ನ್ಯಾಯಾಲಯ ಅದನ್ನು ತಿರಸ್ಕರಿಸಿದೆ ಅಂತ ಸುಪ್ರಿಯಾ ಶ್ರೀನಾಥ್ ಅವರು ಹೇಳಿದ್ದಾರೆ. ಪದೇ ಪದೇ ಸುಳ್ಳುಗಳನ್ನೇ ಹೇಳ್ಕೊಂಡು ಬರಲಾಗಿದೆ ಅಂತ ಹೇಳ್ತಾ ಶ್ರೀನಾಥ್ ಅವರು ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯದ ಬಗ್ಗೆ ಪ್ರಸ್ತಾಪ ಮಾಡಿದರು. ಅಲ್ಲಿ ಸೋನಿಯಾ ಗಾಂಧಿ ನೆಹರು ಅವರ ಪತ್ರಗಳನ್ನು ತೆಗೆದು ಹಾಕಿದ್ದಾರೆ ಅಂತ ಬಿಜೆಪಿ ನಿರೂಪಕರು ಮತ್ತು ಟ್ರೋಲ್ಗಳು ಸುಳ್ಳುಗಳನ್ನು ಹರಡಿದ್ರು. ಆದರೆ ಮೋದಿ ಸರ್ಕಾರನೇ ಸಂಸತ್ತಿನಲ್ಲಿ ಏನೂ ಕಾಣೆಯಾಗಿಲ್ಲ ಅಂತ ಒಪ್ಕೊಳ್ಬೇಕಾಯ್ತು. ಪದೇ ಪದೇ ಅವ್ರದೇ ಸುಳ್ಳುಗಳು ಅವ್ರ ಮುಖಕ್ಕೇನೆ ಬಡಿತಾ ಇದೆ ಅಂತ ಸುಪ್ರಿಯಾ ಶ್ರೀನಾಥ್ ಅವರು ಹೇಳಿದರು. ಅವ್ರದ್ದು ಸುಳ್ಳುಕೋರರ ಗುಂಪಾಗಿದ್ದು ಸತ್ಯ ಅವ್ರು ಯಾರಿಗೂ ಬೇಕಾಗಿಲ್ಲ. ಅಲ್ಲದೆ ಅವರು ಅಧಿಕಾರಕ್ಕೇನೆ ಹೆಚ್ಚು ಆದ್ಯತೆಯನ್ನು ನೀಡ್ತಾರೆ. ಒಂದು ಸುಳ್ಳನ್ನು ಪದೇ ಪದೇ ಪುನರಾವರ್ತಿಸಿದ್ರೆ ಅದು ಸತ್ಯ ಆಗುತ್ತೆ ಅನ್ನುವಂಥ ಒಂದು ಸಿನಿಕ ತತ್ವದ ಮೇಲೆ ಅವ್ರ ಅಸ್ತಿತ್ವ ಇದೆ. ಆದರೆ ನ್ಯಾಯಾಂಗ ಈಗಲೂ ಕೂಡ ಪುರಾವೆಗಳ ಮೇಲೇನೆ ಕೆಲಸ ಮಾಡುತ್ತೆ ಅಂತ ಶ್ರೀನಾಥ್ ಅವರು ಹೇಳಿದ್ದಾರೆ. ಮನ್ರೇಗಾವನ್ನು ಮೋದಿ ಸರ್ಕಾರ ವ್ಯವಸ್ಥಿತವಾಗಿ ರದ್ದುಗೊಳಿಸಿದ್ದನ್ನು ಪ್ರಸ್ತಾಪ ಮಾಡಿರುವ ಶ್ರೀನಾಥ್ ಅವರು ಇಡೀ ಪ್ರಕರಣ ರಾಜಕೀಯ ವಿರೋಧದ ಮೇಲಿನ ದಾಳಿಯಾಗಿದ್ರೆ ಮನ್ರೇಗಾ ಬದಲಾವಣೆ ಗ್ರಾಮೀಣ ಬಡವರ ಮೇಲಿನ ನೇರ ದಾಳಿ ಅಂತ ಹೇಳಿದ್ದಾರೆ. ಸರ್ಕಾರ ದುರಹಂಕಾರದಿಂದ ಮಹಾತ್ಮ ಗಾಂಧಿ ಅವರ ಹೆಸರಿನ ಯೋಜನೆಯನ್ನು ಮುಗಿಸ್ ಹಾಕೋದಿಕ್ಕೆ ಮುಂದಾಗಿದೆ. ಈ ವೆಚ್ಚವನ್ನು 60:40ಕ್ಕೆ ಬದಲಾಯಿಸುವ ಮೂಲಕ ನಗದು ಕೊರತೆ ಇರುವಂತಹ ರಾಜ್ಯಗಳು ಭಾರಿ ಹೊರೆಯನ್ನು ಹೊರಹಾಗೆ ಮಾಡಲಾಗಿದೆ. ಈ ಮೂಲಕ ಮೋದಿ ಸರ್ಕಾರ ಈ ಒಂದು ಯೋಜನೆಯನ್ನು ಮುಗಿಸ್ ಹಾಕ್ತಾ ಇದೆ ಅಂತ ಅವರು ಹೇಳಿದ್ದಾರೆ. 60 ದಿನ ಕೆಲಸ ಇಲ್ಲದೆ ಇರೋದನ್ನು ಕಡ್ಡಾಯಗೊಳಿಸುವಂಥ ಪ್ರಸ್ತಾಪದ ಬಗ್ಗೆ ಹೇಳ್ತಾ ಸರ್ಕಾರ ಖಾಸಗಿ ಹಿತಾಸಕ್ತಿಗಳಿಗೆ ಕಾರ್ಮಿಕರನ್ನು ಒದಗಿಸುವ ಮಟ್ಟಕ್ಕೆ ಇಳಿದಿದ್ರ ಬಗ್ಗೆ ಶ್ರೀನಾಥ್ ಅವರು ಟೀಕೆ ಮಾಡಿದ್ದಾರೆ. महात्मा गांधी को इन्हीं के गोडसे ने मारा था और आज महात्मा गांधी का नाम हटाने का दुस्साहस और पाप नरेंद्र मोदी कर रहे हैं. लेकिन यह सिर्फ नाम तक सीमित नहीं है. मनरेगा जिसका 90% पैसा केंद्र सरकार से आता था, अब सिर्फ 60% आएगा. 40% राज्यों के ऊपर ठीकरा फोड़ दिया गया है. यही नहीं, जब तक पैसे का आवंटन रहेगा तब तक काम रहेगा, अन्यथा काम खत्म. सरकार ने यह भी कहा है कि 60 दिन का निलंबन अनिवार्य रहेगा. मतलब सरकार कह रही कि कमाओ मत, काम मत करो, इंतजार करो. सरकार एक्चुअली सार्वजनिक काम से हटाकर लोगों को प्राइवेट लेबर सप्लाई का काम कर रही है. और भी बड़ी बात, मनरेगा डिमांड ड्रिवन था. जहां पर डिमांड आती थी काम की, वहां पर सरकार 100 दिन का काम देने का काम करती थी. और इस कानून में लिखा हुआ था अगर सरकार काम नहीं देती थी तो सरकार को उसका भुगतान भी करना पड़ता था. अब हो गया डिमांड ड्रिवन नहीं. जब तक प्री डिटर्मिन्ड मानक हैं उससे मिलेंगे और जब तक बजट आवंटन जो किया गया वो रहेगा तभी तक काम होगा. ಗ್ರಾಮೀಣ ಭಾರತದಲ್ಲಿ ಎಐ ಡ್ಯಾಶ್ಬೋರ್ಡ್ಗಳು ಮತ್ತೆ ಸಂಕೀರ್ಣ ಡಿಜಿಟಲ್ ಹಾಜರಾತಿ ವ್ಯವಸ್ಥೆಗಳನ್ನು ತರೋದಿಕ್ಕೆ ಹೊರಟಿರೋದು ಕೂಡ ಮತ್ತೊಂದು ಹೊರಗಿಡುವಂಥ ತಂತ್ರ ಆಗಿದೆ. ಇದು ಬಡವರು ತಮ್ಮ ಹಕ್ಕುಗಳನ್ನು ಪಡೆಯಲಾಗದಂಥ ಸ್ಥಿತಿ ಇದರಿಂದ ಉಂಟಾಗುತ್ತೆ. ಗ್ರಾಮೀಣ ಭಾರತದಲ್ಲಿ ಎಷ್ಟು ಜನರು ಎಐ ಮತ್ತೆ ಡ್ಯಾಶ್ಬೋರ್ಡ್ಗಳನ್ನು ಅರ್ಥ ಮಾಡ್ಕೊಳ್ತಾರೆ ಅನ್ನೋಂಥ ಒಂದು ಪ್ರಶ್ನೆಯನ್ನು ಶ್ರೀನಾಥ್ ಅವರು ಎತ್ತಿದ್ದಾರೆ. ಸರ್ಕಾರಕ್ಕೆ ಅದರ ಬಗ್ಗೆ ಗೊತ್ತಿದ್ರೂ ಕೂಡ ಕಾಳಜಿ ಇಲ್ಲ. ಕೆಲಸ ಒದಗಿಸೋದು ಅದರ ಗುರಿನೇ ಅಲ್ಲ, ಇಲ್ಲಿ ಕಾರ್ಮಿಕರನ್ನ ನಿರಾಸೆಗೊಳಿಸೋದೇ ಅದ್ರ ಗುರಿಯಾಗಿದೆ ಅಂತ ಸುಪ್ರಿಯಾ ಶ್ರೀನಾಥ್ ಅವರು ಟೀಕೆ ಮಾಡಿದ್ದಾರೆ. ಮನ್ರೇಗಾ ಕೆಲಸದ ದಿನಗಳು 51ರಿಂದ 42ಕ್ಕೆ ಇಳಿದಿರೋದು ಕೆಲಸದ ಖಾತ್ರಿಯನ್ನ ಕಾನೂನುಬದ್ಧವಾಗಿ ನಿರ್ಬಂಧಿಸೋದಕ್ಕೆ ಸರ್ಕಾರ ಬಯಸಿರೋದನ್ನ ಸೂಚಿಸಿದೆ ಅಂತ ಅವ್ರು ಹೇಳಿದ್ದಾರೆ. ಅವರು ಈ ಯೋಜನೆಯನ್ನ ದ್ವೇಷ ಮಾಡ್ತಾರೆ. ಯಾಕಂದ್ರೆ ಇದು ಭೂಹೀನರಿಗೆ ಸಬಲೀಕರಣ ನೀಡುತ್ತೆ.
ಈಗ ಮಾಡ ಹೊರಟಿರುವಂತಹ ಬದಲಾವಣೆ ಬಡವರ ವಿರೋಧಿ, ಕಾರ್ಮಿಕ ವಿರೋಧಿ, ರೈತ ವಿರೋಧಿ ಮತ್ತೆ ರಾಜ್ಯ ವಿರೋಧಿ ಅಜೆಂಡಾ ಆಗಿದೆ ಅಂತ ಸುಪ್ರಿಯಾ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವಿನ ಈ ಸಂಘರ್ಷ ಕೇವಲ ರಾಜಕೀಯ ಅಲ್ಲ, ಅದು ಎರಡು ವಿರುದ್ಧ ದೃಷ್ಟಿಕೋನಗಳ ನಡುವಿನ ಘರ್ಷಣೆಯಾಗಿದೆ ಅಂತ ಸುಪ್ರಿಯಾ ಶ್ರೀನಾಥ್ ಅವರು ಹೇಳಿದ್ದಾರೆ. ಗಾಂಧಿಯಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತೆ ಭಗವಾನ್ ರಾಮನವರೆಗಿನ ಸಂಕೇತಗಳನ್ನ ಬಿಜೆಪಿ ತನ್ನದು ಅಂತ ಮಾಡ್ಕೊಳ್ಳುವಂಥ ರೀತಿಗೂ ಅದರ ನಡವಳಿಕೆಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇಲ್ಲಿ ಬಿಜೆಪಿ ಟೊಳ್ಳು ಬಯಲಾಗುತ್ತೆ ಅಂತ ಸುಪ್ರಿಯಾ ಅವರು ಹೇಳಿದ್ದಾರೆ. ನೀವು ಲಕ್ಷಾಂತರ ಜನರನ್ನ ನಿರುದ್ಯೋಗಿಗಳನ್ನಾಗಿ ಮಾಡಿರುವಾಗ, ಅಸಮಾನತೆಯ ಬಗ್ಗೆ ಮೌನವಾಗಿರುವಾಗ, ಮತಗಳ್ಳತನದಲ್ಲಿ ತೊಡಗಿರುವಾಗ, ಬಡವರ ಘನತೆಯನ್ನ ತುಳಿದಾಗ ರಾಮರಾಜ್ಯ ಎಲ್ಲಿದೆ? ನೀವು ರಾಮನನ್ನ ಅನುಸರಿಸ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆಯನ್ನ ಸುಪ್ರಿಯಾ ಅವರು ಕೇಳಿದ್ದಾರೆ. ಭಗವಾನ್ ರಾಮ ನ್ಯಾಯ ಮತ್ತೆ ಘನತೆಗಾಗಿ ನಿಂತಿದ್ರೆ ಈ ಸರ್ಕಾರ ಬಲವಂತ ಮತ್ತೆ ವಂಚನೆಗಾಗಿ ನಿಂತಿದೆ ಅಂತ ಅವ್ರು ಪ್ರತಿಪಾದಿಸಿದ್ದಾರೆ. ಅಧಿಕಾರನೇ ಅಂತಿಮ ಸತ್ಯ ಅನ್ನೋದು ಬಿಜೆಪಿಯ ಭಾವನೆಯಾಗಿದೆ ಅಂತ ಹೇಳಿರುವ ಸುಪ್ರಿಯಾ ಅವರು ಸತ್ಯಕ್ಕಿಂತ ಅಧಿಕಾರ ಮುಖ್ಯ ಅಂತ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಅವ್ರು ಗಮನ ಸೆಳೆದಿದ್ದಾರೆ. ಇಡಿ ದುರುಪಯೋಗ, ಸರ್ಕಾರಗಳನ್ನ ಉರುಳಿಸೋದು ಮತ್ತೆ ಭಿನ್ನಾಭಿಪ್ರಾಯವನ್ನ ಹತ್ತಿಕ್ಕೋದನ್ನ ಸಮರ್ಥಿಸೋದೇ ನಡೆದಿರುವಾಗ ರೌಸ್ ಅವೆನ್ಯೂ ನ್ಯಾಯಾಲಯದ ತೀರ್ಪು ಈಗೊಂದು ಭರವಸೆಯಾಗಿ ನಿಂತ್ಕೊಂಡಿದೆ. ದೇಶದ ಸಂಸ್ಥೆಗಳ ಮೇಲೆ ನಿರಂತರ ದಾಳಿ ನಡೆದರೂ ಕೂಡ ನ್ಯಾಯ ಅನ್ನೋದು ಇನ್ನೂ ಉಳ್ಕೊಂಡಿದೆ ಅಂತ ಇದು ಸೂಚಿಸುತ್ತೆ. ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಪ್ರಯತ್ನ ಪಡಬಹುದು, ಪ್ರಕರಣವನ್ನು ಮತ್ತೆ ಜೀವಂತವಾಗಿಸಲು ಕೂಡ ನೋಡಬಹುದು. ಆದರೆ ಅದರಿಂದ ಅವ್ರ ಬಣ್ಣನೇ ಮತ್ತಷ್ಟು ಬಯಲಾಗುತ್ತೆ ಅಂತ ಸುಪ್ರಿಯಾ ಶ್ರೀನಾಥ್ ಅವರು ಹೇಳಿದ್ದಾರೆ. ಅದರಿಂದ ಅವ್ರ ಹತಾಶೆಯೂ ಕೂಡ ಎದ್ದು ಕಾಣಲಿದೆ. ಅವ್ರು ತಾವೇ ಹೆಣೆದಂಥ ಈ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಸುಪ್ರಿಯಾ ಶ್ರೀನಾಥ್ ಅವರು ಹೇಳಿದ್ದಾರೆ. ಮೋದಿ ಏಜೆನ್ಸಿ ರಾಜ್ ಈಗ ತೀವ್ರ ಹೊಡೆತವನ್ನು ತಿಂದಿದೆ ಅಂತ ಅವ್ರು ಹೇಳಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣವನ್ನ ಕಾಂಗ್ರೆಸ್ಸಿನ ಶವ ಪೆಟ್ಟಿಗೆಗೆ ಅಂತಿಮ ಮೊಳೆಯಾಗಿಸೋದಕ್ಕೆ ಬಿಜೆಪಿ ಇಲ್ಲಿ ಉದ್ದೇಶಿಸಿತ್ತು. ಆದರೆ ಅದು ನೈತಿಕ ದಿಕ್ಸೂಚಿಯನ್ನು ಕಳೆದುಕೊಂಡಿರುವಂತಹ ಮೋದಿ ಸರ್ಕಾರದ ಕೊಳಕುತನ ಮತ್ತೆ ಸೇಡಿನ ಮುಖವನ್ನು ಬಯಲು ಮಾಡಿದೆ ಅಂತ ಸುಪ್ರಿಯಾ ಶ್ರೀನಾಥ್ ಅವರು ಹೇಳಿದ್ದಾರೆ. ವೀಕ್ಷಕರೇ, ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.